ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. MLC ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ಬಳ್ಳಾರಿ ತಾಲೂಕಿನ ಬೆಳಗಲ್ ತಾಂಡೆ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ರೈತರಾದಂಥ ರಾಮನಾಯಕ್ ಸರ್ ಇದ್ದಾರೆ, ಹಾಗೆ ಶ್ರೀನಿವಾಸ ರಾವ್ ಸರ್ ಕೂಡ ಇದ್ದಾರೆ. ನಮಸ್ಕಾರ ಸರ್. ಓಕೆ, ಶ್ರೀನಿವಾಸ ರಾವ್ ಸರ್ ಕಡೆಯಿಂದ ರಾಮನಾಯಕ್ ಸರ್ ಅವರಿಗೆ ನಮ್ಮ ಕೆಲವು ಉತ್ಪನ್ನಗಳನ್ನ ಕೊಟ್ಟಿದ್ದೀವಿ. MLC ಪ್ರಾಡಕ್ಟ್ನ ಏನು ಕೊಟ್ಟಿದ್ದೀವಿ ಮತ್ತು ಯಾವ ರೀತಿಯಲ್ಲಿ ಹಿಂದೆ ಕೂಡ ಬಳಸಿದ್ರು ಅಂತಕ್ಕಂಥದ್ದನ್ನು ಕೂಡ ಕೇಳೋಣ. ರಾಮನಾಯಕ್ ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಏನು ಬಳಸಿದಿರಿ, ಎಷ್ಟು ಎಕರೆ ಇದೆ ಹೊಲ, ಅದ್ರ ಬಗ್ಗೆ ಒಂದು ಮಾತಾಡಿ ಸರ್. ನಾನು ಬೆಳಗಲ್ ತಾಂಡ ರೈತ ಆಗಿ ರಾಮನಾಯಕ್ ಮಾತಾಡ್ತಾ ಇದ್ದೀನಿ ಸರ್. ಸರ್, ಇದು ಬೀಜ ಉಪಚಾರ ಮಾಡಿದೀವಿ ಸರ್. ಓಕೆ. MLC ಕಂಪ್ನಿದು. ಓಕೆ, ಮೆಣಸಿನಕಾಯಿಗೆ ಬೀಜ ಉಪಚಾರ ಮಾಡಿದ್ದಕ್ಕೆ ಬಹಳ ಚೆನ್ನಾಗಿ ಬಂದಿದೆ ಸರ್. 18ನೇ ದಿವಸದ ಸಸಿ ಸರ್ ಇದು. ಓಕೆ. ಒಂದು ಚೂರು ಮುದುರಿಲ್ಲ, ಬಹಳ ಚೆನ್ನಾಗಿ ಬಂದಿದೆ ಸರ್ ಸಸಿ. ಓಕೆ. ಎಲ್ಲ ರೈತರು ಇದನ್ನು ಬಳಸಿ ಅಂತೇಳಿ ನಾನು ಬೇರೆಯವ್ರಿಗೆ ಕೂಡ ಹೇಳಿದ್ದೀನಿ ಸರ್. ಇದು ಬಹಳ ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಓಕೆ, ಇದನ್ನ ನೀವು ಸಸಿ ಬಿತ್ತನೆ ಮಾಡಿದ್ದಲ್ವಾ? ಸರ್, ಬಿತ್ತನೆ ಮಾಡಿದೀವಿ ಸರ್ ನಾವು. ಓಕೆ, ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೆ ಈಗ ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರೋದು? ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದೀವಿ. ಈಗ ಎಷ್ಟು ದಿವಸದಂದ್ರೆ ಸರ್ ಇದು? 18ನೇ ದಿವಸ ಸರ್ ಈಗ. ಓಕೆ, 18 ದಿವಸದ ಈ ಒಂದು ಸಸಿಗಳಿದೆ, ನೀವು ಗಮನಿಸ್ತಾ ಇರ್ಬೋದು. ಬಿತ್ತನೆ ಮಾಡಿರ್ತಕ್ಕಂಥ ಒಂದು ಸಸಿಗಳಿದು ಬಹಳ ಸ್ವಚ್ಛವಾಗಿ, ಯಾವುದೇ ರೀತಿ ಮುಟ್ರಿಲ್ದೇ ಅದ್ಭುತವಾಗಿ ಈಗ ಆಲ್ರೆಡಿ ಒಂದು ಇದು ಬರ್ತಾ ಇದೆ, ಸಸಿಗಳು ಬರ್ತಾ ಇದೆ. ಸೊ ಗಮನಿಸ್ಬೋದು. ಕಳೆದ ಬಾರಿ ಕೂಡ ಇವರು ನಮ್ಮ MLC ಉತ್ಪನ್ನಗಳನ್ನು ಬಳಸಿದರು, ಭಾಳ ಅದ್ಭುತವಾದಂಥ ರಿಸಲ್ಟ್ಸನ್ನು ತೊಗೊಂಡಿದ್ರು. ಹಾಗಾಗಿ ಮತ್ತೆ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ 3 ಎಕರೆಗೆ ಕೂಡ ನಮ್ಮ MLC ಉತ್ಪನ್ನಗಳನ್ನ ಈಗ ಆಲ್ರೆಡಿ ಬೀಜೋಪಚಾರವನ್ನು ಹಾಕಿ ಬಳಸಿದ್ದಾರೆ. ಈಗ ಆಲ್ರೆಡಿ ಮುಂದಿನ ಹಂತಗಳಲ್ಲಿ ಈ ಮೆಣಸಿನಕಾಯಿಗೆ ಏನೆಲ್ಲ ಬೇಕು ಅಂತಕ್ಕಂಥದ್ದನ್ನು ನಮ್ಮ ಶ್ರೀನಿವಾಸ ರಾವ್ ಕಡೆಯಿಂದ ಈ ಒಂದು ಪ್ರಾಡಕ್ಟನ್ನು ಕೊಡ್ತಾರೆ. ತಾವೆಲ್ಲರೂ ಕೂಡ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.